ಇನ್ನು ಬಿಜೆಪಿ ಸೇರುವಂತೆ ಆಫರ್ ನೀಡಿದರ ಬಗ್ಗೆ ಕೂಡ ಸುಮಲತಾ ಮಾತನಾಡಿದರು. ಬಿಜೆಪಿಯವರು ಪಕ್ಷ ಸೇರಿ ಅಂತ ಹೇಳಿದರು, ಆದರೆ ನನ್ನ ಕಾರ್ಯಕರ್ತರು ಏನಾಗಬೇಕೆಂದು ಅವ್ರನ್ನ ಪ್ರಶ್ನೆ ಮಾಡಿದ್ದೆ ಅಂತ ಹೇಳಿದ್ದಾರೆ. ಖಂಡಿತ ಹೈಕಮಾಂಡ್ ಅವರು ಮಾತಾಡಿದಾಗಲೂ ಅಥವಾ ನಿನ್ನೆ ವಿಜಯೇಂದ್ರ ಅವರು ಇಲ್ಲಿಗೆ ಬಂದಾಗಲೂ ನಿಮಗೆ ಪಕ್ಷ ನಮಗೆ ನೀವು ಸಹಕಾರ ಕೊಟ್ಟರೆ ನಿಮಗೆ ಪಕ್ಷದಲ್ಲಿ ತುಂಬ ಉಜ್ವಲ ಭವಿಷ್ಯ ಇದೆ, ನಿಮಗೆ ಉನ್ನತ ಮಟ್ಟದಲ್ಲಿ ಸ್ಥಾನಮಾನ ಕೊಡುವಂಥ ಒಂದು ಐಡಿಯಾ ಹೈಕಮಾಂಡಲ್ಲಿ ಹೈಕಮಾಂಡಿಂದಾನೇ ನಮಗೆ ಸಿಕ್ಕಿದೆ. ಹಾಗಾಗಿ ನೀವು ಯಾವುದಕ್ಕೆ ನೀವು ಕನ್ಸರ್ನ್ ಆಗೋಕ್ಕೆ ಏನು ಇರೋದು ಬೇಕಾಗಿಲ್ಲ. ನಾವು ಎಲ್ಲವನ್ನೂ ನೋಡ್ಕೋತೀವಿ. ನಿಮ್ಮ ಕಾರ್ಯಕರ್ತರನ್ನು ನಾವು ಕೈ ಬಿಡುವಂಥ ಪ್ರಶ್ನೆ ಇಲ್ಲ. ನಾನು ಮೊದಲಿನಿಂದನೂ JP ನಡ್ಡಾ ಅವ್ರನ್ನ ಭೇಟಿ ಆದಾಗಲೂ ಅದನ್ನೇ ಹೇಳಿದೆ. ನನ್ನ ಭವಿಷ್ಯ ಏನೋ ನೀವು ನೋಡ್ಕೋತೀರಾ, ಏನೋ ಮಾಡ್ತೀರಾ, ನನ್ನ ಕಾರ್ಯಕರ್ತರು ಏನಾಗಬೇಕು, ನನ್ನ ನಂಬ್ಕೊಂಡಿರೋ ಒಂದು ಬೆಂಬಲಿಗರು ಅವ್ರಿಗೆಲ್ಲ ನಾನು ಏನು ಆನ್ಸರ್ ಕೊಡಬೇಕು ಅಂತಾನೆ ನಾನು ಕೇಳ್ಕೊಂಡಿದ್ದೆ. ಅವ್ರೆಲ್ರಿಗೂ ನೀವೇನು ಹೇಳ್ತಿರೋ ಅದೇ ರೀತಿ ನಾವು ನಡ್ಕೊಳ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಾ ಬಂದರು. ಆದ್ರೂ ನಾನು ನನ್ನನ್ನು ನಂಬಿದವ್ರನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಯಾವುದೇ ಒಂದು ಹೆಜ್ಜೆ ಹಾಕಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅವ್ರನ್ನ ಬರಕ್ಕೆ ಹೇಳಿದ್ದು. ಇನ್ನು ಒಂದು 2-3 ದಿನಗಳಲ್ಲಿ 3ನೇ ತಾರೀಕು ಮಂಡ್ಯದಲ್ಲಿ ಒಂದು ಸಭೆಯನ್ನು ಕರೆದು ಅಲ್ಲೇ ನಾನು ಅಂತಿಮ ನಿರ್ಧಾರವನ್ನ ನಾನು ಪ್ರಕಟಣೆ ಮಾಡ್ತೀನಿ. ಇಷ್ಟೆಲ್ಲದರ ಮಧ್ಯೆ ಕಾಂಗ್ರೆಸ್ ಬೆಂಬಲಿಸುವಂತೆ ಸಂಸದೆ ಸುಮಲತಾಗೆ ಶಾಸಕ ನರೇಂದ್ರ ಸ್ವಾಮಿ ಬೇಡಿಕೆ ಇಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಾವು ಸುಮಲತಾ ಪರ ಪ್ರಚಾರ ಮಾಡಿದ್ವಿ, ಇವತ್ತು ಸುಮಲತಾ ಇದನ್ನ ನೆನಪು ಮಾಡ್ಕೊಳ್ಬೇಕು. ಅಂದು ಮಳವಳ್ಳಿ ಹುಚ್ಚೇಗೌಡರ ಸೊಸೆ ಅಂತ ಹೇಳಿದ್ರು. ಹುಚ್ಚೇಗೌಡರ ಮಳವಳ್ಳಿ ಸ್ವಾಭಿಮಾನ ಕಳಿಬಾರದು, ನಾವು ಮಂಡ್ಯದ ಗೆಲುವನ್ನ ಕೇಳ್ತಿದ್ದೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು, ನಾನು ನೇರವಾಗಿ ಒಪ್ಕೋತೀನಿ. ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದ್ದೀನಿ, ಅವತ್ತಿನ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ. ನಾವು ಇವತ್ತಿನ ಮುಖ್ಯಮಂತ್ರಿಗಳಿಗೆ ನಾನು ಮಾಡಲ್ಲ ಸ್ವಾಮಿ, ನಾನು ಜನತಾದಳಕ್ಕೆ ಮಾಡಲ್ಲ ಅಂತ ಓಪನ್ ಆಗಿ ಹೇಳಿದ್ದೆ. ಹಿನ್ನೆಲೆ ಗಾಯಕನಾಗಿ ನಿಮ್ಮೆಲ್ರಿಗೂ ನಾನು ಅಷ್ಟಿಷ್ಟು ಕಾಡಲಿಲ್ಲ, ಅಷ್ಟಿಷ್ಟು ಬೇಡಲಿಲ್ಲ. ಆ ಚುನಾವಣೆಗೆ ನಮ್ಗೇನು ಹಣ ಬೇಕಾಗಲಿಲ್ಲ. ಇವತ್ತು ನಾನು ಈ ವೇದಿಕೆಯಿಂದ ಸುಮಲತಾ ಅವ್ರಿಗೆ ಜ್ಞಾಪಿಸಕ್ಕೆ ಬಯಸ್ತೇನೆ, ಈ ಮಳವಳ್ಳಿಯ ಏನಂತ ಯಾರು ಸೊಸೆ ಅಂದ್ರು, ಮಳವಳ್ಳಿ ಹುಚ್ಚೇಗೌಡರು ಸೊಸೆ ಮಳವಳ್ಳಿ ಸ್ವಾಭಿಮಾನನ ಕಳಿಕೊಡ್ದು ನಿನ್ನ ವಿರೋಧ ಮಾಡಿದಂತ, ಹೀಯಾಳಿಸ್ತಂತ, ಅವಮಾನಿಸ್ತಂತವ್ರಿಗೆ ಉತ್ತರ ಕೊಟ್ಟಂತ, ಅತಿ ಹೆಚ್ಚು ಮತ ಕೊಟ್ಟಂತ ನೆಲ ಮಳವಳ್ಳಿ. ಈ ಮಳವಳ್ಳಿಗೆ ಅವಮಾನ ಮಾಡಿಕೊಡ್ದು ಎಚ್ಚರಿಕೆಯಲ್ಲಿ ಸುಮಲತಾ ಅವ್ರಿಗೆ ಈ ವೇದಿಕೆಯಿಂದ ಬೇಡಿಕೆ ಹಾಕ್ತೀನಿ. ನೀವು ಚುನಾವಣೆ ಯಾರು ಪರವಾಗಿ ಬರ್ತಿರೋ ಬರೋದಿಲ್ಲೋ ನನಗೆ ಚಿಂತೆ ಇಲ್ಲ. ಮಳವಳ್ಳಿಗೆ ಅವಮಾನ ಆಗದಂತೆ ನಿಮ್ಮ ನಡೆ ಇರಲಿ. ನಾಳೆ ನಿಮ್ಮ ಸಭೆ ಇದೆ, ನಿಮ್ಮ ಸಭೆಯಲ್ಲಿ ತೀರ್ಮಾನ ಏನಿರಬೇಕು ಅಂದ್ರೆ, ಆವತ್ತು ಸ್ವಾಭಿಮಾನದ ಮಾತಾಡಿದ್ರಲ್ಲ, ನಿಜವಾದ ಸ್ವಾಭಿಮಾನನ ಉಳಿಸ್ಕೊಳ್ತಕ್ಕಂಥ ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೀವಿ. ಮಂಡ್ಯದ ಅಭ್ಯರ್ಥಿಯನ್ನು ತಂದು ಕೂರಿಸಿದ್ದೀವಿ, ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೇವೆ.